ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್. ಸ್ನೇಹಿತರೆ, ಈ ದಿನ ನಿಮಗೆಲ್ಲ ಗೊತ್ತಿರುವ ಹಾಗೆ ಜನವರಿ 18 ನವೋದಯ ಎಕ್ಸಾಮ್ ನಡೆದಿದೆ 2025. ಸೊ ಹಾಗಾಗಿ ಈ ದಿನ ಎಕ್ಸಾಮ್ ಬರೆದಿರ್ತಕ್ಕಂಥ ಮಕ್ಕಳು ಯಾರ್ಯಾರಿದ್ದೀರಾ, ಸೊ ನಮ್ಮ ಕ್ವಶನ್ ಪೇಪರ್ ವರ್ಷನ್ ಬಂದು ಡಿ ವರ್ಷನ್. ಇದಕ್ಕೆ ಸರಿಯಾದಂತ ಆನ್ಸರ್ಗಳನ್ನ ನಾನು ನೋಡ್ತೀನಿ, ಹೇಳ್ತಾ ಹೋಗ್ತೇನೆ. ಸೊ ಅದೇ ರೀತಿಯಾಗಿ ನೀವು ನಿಮ್ಮ ಒಂದು ವರ್ಷನ್ ನೋಡ್ಕೊಳ್ಳಿ. ಇದು ಒಂದೊಂದು ಕ್ವಶನ್ ಹಿಂದೆ ಮುಂದೆ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ಸರಿಯಾದಂತ ಆನ್ಸರ್ಗಳನ್ನು ನಾನು ಹೇಳ್ತಾ ಇದ್ದೀನಿ. ಒಂದೊಂದಾಗಿ ಟಿಕ್ ಮಾಡ್ತಾ ಹೋಗಿ. ನಿಮ್ಮ ಪ್ರಶ್ನೆಗಳು ಎಲ್ಲಿದೆ ಬೇಕಂದ್ರೆ ಪಾಸ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡು ನಿಮಗೆ ಎಷ್ಟು ಅಂಕಗಳನ್ನ ನಿಮ್ಮ ಮಕ್ಕಳು ಗಳಿಸಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು. ಅದೇ ರೀತಿಯಾಗಿ ಇಲ್ಲಿವರೆಗೂ ನಮ್ಮ ಒಂದು ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತದನಂತರ ಇಂಥ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ವಿಡಿಯೋನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಇಯರ್ ಇಂದ ಸಮ್ಮರ್ ಮತ್ತು ವೆಕೇಶನ್ ಕ್ಲಾಸಸ್ ಏನಿದೆ ಅದು ಮತ್ತೆ ನಿಮಗೆ ರೆಗ್ಯುಲರ್ ಕ್ಲಾಸಸ್, ಫುಲ್ ಟೈಮ್ ಕ್ಲಾಸಸ್ ನಾವು ಮಾಡ್ತೀವಿ ಇನ್ಮೇಲೆ. ಸೊ ಮುಂಡರಗಿ ಮತ್ತೆ ಗದಗ್ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತ ಜನ ಯಾರು ಇದ್ರೆ, ಮುಂಡರಗಿನಲ್ಲಿ ನಮ್ಮ ಒಂದು ಆಫೀಸ್ ಓಪನ್ ಆಗ್ತಾ ಇದೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕೊಪ್ಪಳದಲ್ಲಿ ಇರ್ತಕ್ಕಂಥವ್ರು ಕೂಡ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಡೈರೆಕ್ಟ್ ಆಗಿ ನಾವು ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನಿಮಗೆಲ್ಲ ನೋಡ್ತಾ ಇದ್ದೀರಿ 2025 ಇವತ್ತು ಎಕ್ಸಾಮ್ ಬರೆದಿರ್ತಕ್ಕಂಥದ್ದು. ಓಕೆ, ಸೊ ಇದರಲ್ಲಿ ಒಂದೊಂದಾಗಿ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಓಕೆ, ಸೊ ಮೊದಲನೇ ಪ್ರಶ್ನೆ ಬಂದು ಆಡ್ ಒನ್ ಔಟ್ ಅಂದ್ರೆ ಗುಂಪಿಗೆ ಸೇರದೇ ಇರುವಂತ ಚಿತ್ರಗಳನ್ನ ತೆಗೆದಾಕ್ತಕ್ಕಂಥದ್ದು. ಒಂದನೇ ಪ್ರಶ್ನೆಯಲ್ಲಿ ಆಪ್ಷನ್ ಸಿ ಆಗಿರುತ್ತೆ ಸ್ನೇಹಿತರೆ. ಸೊ ಎರಡನೇದು ಬಂದು ಎ ಆಗಿರುತ್ತೆ. ಮೂರನೇ ಪ್ರಶ್ನೆಗೆ ಉತ್ತರ ಬಂದು ಸಿ ಸರಿಯಾದಂತ ಉತ್ತರ. ಸೊ ನಾಲ್ಕನೇ ಪ್ರಶ್ನೆಗೆ ಎ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಓಕೆ, ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಸೊ ಐದನೇ ಪ್ರಶ್ನೆಗೆ ಬಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಸೊ ಆರನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರ. ಸೊ ಏಳನೇ ಪ್ರಶ್ನೆಗೆ ನೋಡಿ ಉತ್ತರ ಬಂದು ಬಿ. ಓಕೆ, ಸೊ ಎಂಟನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಬಿ ಬರುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ನಮ್ಮ ಚಾನೆಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ನಮ್ಮ ಒಂದು ಚಾನೆಲ್ನಲ್ಲಿ ನಂಬರ್ ಅನ್ನು ಹಾಕಿರ್ತೇನೆ, ಫೋನ್ ನಂಬರ್. ಸೊ ಕೋಚಿಂಗ್ ಅವಶ್ಯಕತೆ ಇದ್ದವರು ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 9 ನಾವು ನೋಡೋದಾದ್ರೆ, ಪ್ರಶ್ನೆ ಸಂಖ್ಯೆ 9ಕ್ಕೆ ಸರಿಯಾದಂತ ಆನ್ಸರ್ ಬಿ ಆಗಿರುತ್ತೆ. 10ನೇ ಪ್ರಶ್ನೆಗೆ ಉತ್ತರ ಡಿ ಆಗಿರುತ್ತೆ. 11ನೇ ಪ್ರಶ್ನೆಗೆ ಆಪ್ಷನ್ ಆನ್ಸರ್ ಬಂದು ಡಿ ಆಗಿರುತ್ತೆ ಸರಿಯಾದಂತ ಉತ್ತರ. ಸೊ 12ನೇ ಪ್ರಶ್ನೆಗೆ ಅದು ಕೂಡ ಡಿ ಆಗಿರುತ್ತೆ. ಓಕೆ, ನಾನು ಹೇಳ್ತಾ ಇರೋದು ವರ್ಷನ್ ಡಿ ಕ್ವಶನ್ ಪೇಪರ್ಗೆ, ಅದು ಕನ್ನಡ ಮೀಡಿಯಂ ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಎರಡು ಸೇಮ್ ಆಗಿರುತ್ತೆ. ಸೊ ಯಾರಿಗೆ ಡಿ ಬಂದಿರುತ್ತೆ ಇದೇ ಡೈರೆಕ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಬೇರೆ ವರ್ಷನ್ ಇರ್ತಕ್ಕಂಥವ್ರು ಇಂಥ ಪ್ರಶ್ನೆಗಳು ಯಾವ ನಂಬರ್ ಅಲ್ಲಿ ನಿಮಗೆ ಬಂದಿದೆ ಅದನ್ನ ನೋಡಿಕೊಂಡು ಸರಿಯಾಗಿ ಟಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಅದೇ ರೀತಿಯಾಗಿ 13ನೇ ಪ್ರಶ್ನೆ ನಾವು ನೋಡೋದಾದ್ರೆ ಸ್ನೇಹಿತರೆ, 13ನೇ ಸಂಖ್ಯೆಯಲ್ಲಿ ಆಪ್ಷನ್ ಡಿ ಅನ್ನೋದು ಸರಿಯಾದಂತ ಉತ್ತರ. ಸೊ 14ನೇ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ. 15ನೇ ಪ್ರಶ್ನೆಗೆ ಆಪ್ಷನ್ ಸಿ ಅನ್ನೋದು ಸರಿಯಾದಂತ ಉತ್ತರ. 16ಕ್ಕೆ ಆಪ್ಷನ್ ಸಿ ಅನ್ನೋದು ಸರಿಯಾದಂತ ಉತ್ತರ. ಓಕೆ, ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಇಷ್ಟು ದಿನ ನಾವು 2 ವರ್ಷದಿಂದ ನಾವೇನ್ ಮಾಡ್ತಾ ಇದ್ವಿ, ಈವ್ನಿಂಗ್ ಕ್ಲಾಸಸ್ ಮಾಡ್ತಾ ಇದ್ವಿ. ಇನ್ಮೇಲೆ ಫುಲ್ ಡೇ ಕ್ಲಾಸಸ್ ಮಾಡ್ತೀವಿ. ಮತ್ತೆ ವಸತಿ ಸಹಿತ ಮತ್ತು ರೈತ ಕ್ಲಾಸಸ್ ಇರುತ್ತೆ. ಓಕೆ, ಲೋಕಲ್ ಇರ್ತಕ್ಕಂಥ ಮಕ್ಕಳು ಬಂದು ಹೋಗುವಂಥದ್ದು ಅವಕಾಶ ಇರುತ್ತೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿದ್ದೀನಿ. ಸೊ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. 17ನೇ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ. 18ನೇ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ. 19 ಆಪ್ಷನ್ ಸಿ ಅನ್ನೋದು ಸರಿಯಾದಂತ ಉತ್ತರ. 20ನೇ ಪ್ರಶ್ನೆಗೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಓಕೆ, ಸೊ ಡೈರೆಕ್ಟ್ ಆಗಿ ಒಂದೊಂದಾಗಿ ನೋಡ್ತಾ ಇರಿ. ನಿಮಗೆ ವರ್ಷನ್ ಚೇಂಜ್ ಆಗಿದ್ರೆ ಪ್ರಶ್ನೆಗಳು ಹಿಂದೆ ಮುಂದೆ ಆಗಿರುತ್ತೆ ಅಷ್ಟೇ. ಇದೇ ಪ್ರಶ್ನೆಗಳು ಎಲ್ಲರ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಸೊ 21 ನೋಡೋದಾದ್ರೆ ಆಪ್ಷನ್ ಸಿ ಅನ್ನೋದು ಸರಿಯಾದಂತ ಉತ್ತರ. ಸೊ ಅದೇ ರೀತಿಯಾಗಿ 22 ಬಂದು ಡಿ ಸರಿಯಾದಂತ ಉತ್ತರ. 23 ಸಿ ಸರಿಯಾದಂತ ಉತ್ತರ. 24 ಎ ಸರಿಯಾದಂತ ಉತ್ತರ. ಓಕೆ, ಸೊ ನೆಕ್ಸ್ಟ್ 25th ಒನ್ ನೀವು ನೋಡೋದಾದ್ರೆ ಡಿ ಅನ್ನೋದು ಸರಿಯಾದಂತ ಉತ್ತರ. ನೆಕ್ಸ್ಟ್ 26 ಸಿ ಅನ್ನೋದು ಸರಿಯಾದಂತ ಉತ್ತರ. 27
ಎ ಅನ್ನೋದು ಸರಿಯಾದಂತ ಉತ್ತರ, 28 ಬಂದು ಸಿ ಅನ್ನೋದು ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್ ನೀವು ನೋಡೋದಾದ್ರೆ 29th ಕ್ವಶನ್, ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಪೇಪರ್ ಕಟಿಂಗ್ ಮಾಡೆಲ್ ಇದು, ಸೊ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ 30 ಬಂದು ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ, 31 ಸಿ ಸರಿಯಾದಂತ ಉತ್ತರ. ಓಕೆ, 32 ಬಂದು ಎ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 33 ಕ್ವಶನ್ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ 33ಗೆ ಬಂದು ಬಿ ಅನ್ನೋದು ಸರಿಯಾದಂತ ಉತ್ತರ. ನೆಕ್ಸ್ಟ್ 34 ಡಿ ಸರಿಯಾದಂತ ಆಪ್ಷನ್, 35 ಎ ಸರಿಯಾದಂತ ಆಪ್ಷನ್, 36 ಸಿ ಸರಿಯಾದಂತ ಆನ್ಸರ್. ಓಕೆ, ನೆಕ್ಸ್ಟ್ ಇದು ಐಡಿಂಗ್ ಇಮೇಜಸ್ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಸೊ ಈ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಬಲಭಾಗದಲ್ಲಿ ಯಾವ ಚಿತ್ರದಲ್ಲಿ ಕಾಣುತ್ತೆ ಅನ್ನೋದು ಟಿಕ್ ಮಾಡ್ಬೇಕು ನೀವು. ಓಕೆ, 37 ಸಿ ಸರಿಯಾದಂತ ಉತ್ತರ, 38 ಸಿ ಸರಿಯಾದಂತ ಉತ್ತರ, 39 ಎ ಸರಿಯಾದಂತ ಉತ್ತರ, 40 ಸಿ ಸರಿಯಾದಂತಹ ಉತ್ತರ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಇಂದ ನಿಮಗೆ ಸಮ್ಮರ್ ಕ್ಲಾಸಸ್ ನಂತರದಲ್ಲಿ ರೆಗ್ಯುಲರ್ ಕ್ಲಾಸಸ್ ಫುಲ್ ಟೈಮ್ ಇರುತ್ತೆ. ಸೊ ನಿಮಗೆ ಈ ಒಂದು ವಿಡಿಯೋಸ್ ಅಥವಾ ನಾನು ಮಾಡ್ತಕ್ಕಂಥ ಟೀಚಿಂಗ್ ನಿಮಗೆ ಇಷ್ಟ ಆದರೆ 100% ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ನಾನು ರೂಪಿಸ್ಕೊಡ್ತೀನಿ 100%. ಸೊ ಯಾರಾದರೂ ನಿಯರ್ ಬೈ ಇರ್ತಕ್ಕಂಥವ್ರು ಯಾರಾದರೂ ಇದ್ರೆ 100% ನಮ್ಮ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ನಾನು ಕೊಡ್ತೇನೆ. ಸೊ ನೆಕ್ಸ್ಟ್ ನೀವು ಮ್ಯಾಥ್ಸ್ ಪಾರ್ಟಿಗೆ ಬರೋದಾದ್ರೆ 1ನೇ ಪ್ರಶ್ನೆ ನೀವು ನೋಡ್ಬೋದು. ಓಕೆ, ಸೊ 1ನೇ ಪ್ರಶ್ನೆ ಬಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಪ್ರೈಮ್ ನಂಬರ್ದು ಕೇಳಿದ್ದಾರೆ. ಓಕೆ, ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಕೇಳಿರ್ತಾರೆ 90ದು. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದಂತ ಉತ್ತರ. 42 ಪ್ರಶ್ನೆಗೆ ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ. ಓಕೆ, ಸೊ ಇದೇ ಪ್ರಶ್ನೆಗಳಿರುತ್ತೆ, ಕನ್ನಡದಲ್ಲಿ ಇರುತ್ತೆ. ನಿಮಗೆ ಇಂಗ್ಲಿಷ್ ಮಾಡೆಲ್ ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಆ ಕ್ವಶನ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ. ಸೊ 42 ಬಿ ಅನ್ನೋದು ಸರಿಯಾದ ಉತ್ತರ, 43 ಎ ಅನ್ನೋದು ಸರಿಯಾದಂತ ಉತ್ತರ, ನೆಕ್ಸ್ಟ್ 44 ಸಿ ಅನ್ನೋದು ಸರಿಯಾದ ಉತ್ತರ, ನೆಕ್ಸ್ಟ್ 45 ಎ ಅನ್ನೋದು ಸರಿಯಾದ ಉತ್ತರ, ಮೀನ್ಸ್ 1. ಅದೇ ರೀತಿಯಾಗಿ ಸೊ ನಿಮಗೆ 46 ನೋಡೋದಾದ್ರೆ 5373 ಆಪ್ಷನ್ ಸಿ ಅನ್ನೋದು ಸರಿಯಾದಂತ ಉತ್ತರ. ನೆಕ್ಸ್ಟ್ ಸೊ 47 ಬಿ ಅನ್ನೋದು ಸರಿಯಾದಂತ ಉತ್ತರ, 9 ಲೀಟರ್ಸ್ ಬರುತ್ತೆ. ನೆಕ್ಸ್ಟ್ 48 ಬಂದು 3 ಪಾಯಿಂಟ್ ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ. ಓಕೆ, ಸೊ ಅದೇ ರೀತಿಯಾಗಿ 49 ನಿಮಗೆ ಸಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 50 ಬಂದು 1 ಗಂಟೆ 40 ನಿಮಿಷ, 1 hour 40 minutes ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಅನ್ನೋದು ಸರಿಯಾದಂತ ಉತ್ತರ. ನೆಕ್ಸ್ಟ್ 51 ಬಂದು ನಿಮಗೆ ಸಿ ಆಪ್ಷನ್ ಸರಿಯಾದಂತ ಉತ್ತರ. ಓಕೆ, ಸೊ ಅದೇ ರೀತಿಯಾಗಿ ನೆಕ್ಸ್ಟ್ 52 ಕ್ವಶನ್ ನೋಡೋದಾದ್ರೆ ಬಿ ಆಪ್ಷನ್ ಸರಿಯಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಅದೇ ರೀತಿಯಾಗಿ 53 11/20 11/20 ಆಪ್ಷನ್ ಎ ಅನ್ನೋದು ಸರಿಯಾದಂತ ಉತ್ತರ. ನೆಕ್ಸ್ಟ್ 54 23/70 ನಷ್ಟ. ಓಕೆ, ಲಾಸ್ ಬರುತ್ತೆ, ಆಪ್ಷನ್ ಬಿ. 23/70 ಸೊ ಇದ ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್ 55ನೇ ಪ್ರಶ್ನೆ ನೋಡೋದಾದ್ರೆ ಸ್ನೇಹಿತರೆ, ಶಾಪ್ ಕೀಪರ್ ಬಗ್ಗೆ ಬಂದಿರುತ್ತೆ ನಿಮಗೆ ಇಂಗ್ಲಿಷ್ ಮೀಡಿಯಂ ನಲ್ಲಿ. ಓಕೆ, ಅದರಲ್ಲಿ ನಿಮಗೆ ಆನ್ಸರ್ ಸರಿಯಾದಂತ ಆನ್ಸರ್ 2500 ಆಪ್ಷನ್ ಡಿ ಅನ್ನೋದು ಸರಿಯಾದಂತ ಉತ್ತರ. ಸೊ 56 ಬಂದು ರೆಕ್ಟಾಂಗಲ್ ಬಂದು 196 ಬರುತ್ತೆ. ಯಾವುದು 14/14. ನೀವು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏರಿಯಾ ಇದೇ ಜಾಸ್ತಿ ಬರೋದು, ಮಿಕ್ಕಿದ್ದೆಲ್ಲ 196 ಗಿಂತ ಕೆಳಗಡೆನೆ ಇರಿದೆ. ಓಕೆ, ಸೊ ಬಿಗ್ಗೆಸ್ಟ್ ಕೇಳಿದ್ರೆ, ದೊಡ್ಡದು ಕೇಳಿದ್ರೆ ವಿಸ್ತೀರ್ಣದಲ್ಲಿ 196 ಅಂದ್ರೆ ಸೆಕೆಂಡ್ ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್ 56 ಬಂದು ಆಪ್ಷನ್ ಬಿ 17/22 ಇದು ಸರಿಯಾದಂತ ಉತ್ತರ. ನೆಕ್ಸ್ಟ್ 58 ಬಂದು ಸರಳ ಕೋನ ಅಥವಾ ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ ನಾವು. ಓಕೆ, ಸೊ ಅದು ಸರಿಯಾದಂತ ಉತ್ತರ, ಆಪ್ಷನ್ ಡಿ. ನೆಕ್ಸ್ಟ್ 59 ಬಂದು 15 ಡಿಗ್ರಿ ಬರುತ್ತೆ ಸ್ನೇಹಿತರೆ. 360 / 24 ಮಾಡಿದ್ರೆ ನಿಮಗೆ 15 ಡಿಗ್ರಿ ಬರುತ್ತೆ. ಓಕೆ, ಸೊ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೇಕಂದ್ರೆ
ಸ್ನೇಹಿತರೆ ಲೇಟ್ ಆಗುತ್ತೆ, ಸೊ ನಿಮಗೆ ಕ್ವಶನ್ಸ್ ಗೊತ್ತಿರುತ್ತೆ. ಹಾಗೇನಾರು ಇದ್ರೆ ನೆಕ್ಸ್ಟ್ ಟೈಮ್ ನಾನು ಟೋಟಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೇನೆ. ನೆಕ್ಸ್ಟ್ 59 ಬಂದು 15 ಅನ್ನೋದು ಸರಿಯಾದಂತ ಆನ್ಸರ್. ಓಕೆ, ಆಪ್ಷನ್ ಬಿ. ನೆಕ್ಸ್ಟ್ 60 ಕ್ವಶನ್ ಗೆ ಆನ್ಸರ್ ಬಂದು ಗ್ರಾಫಿಂದ ಏನಿದೆ ಅಲ್ಲ ಅದಕ್ಕೆ ಆಪ್ಷನ್ ಎ 4 ಸರಿಯಾದ ಆನ್ಸರ್, ಅಂದ್ರೆ ಆಪ್ಷನ್ ಎ. ಓಕೆ, ಸೊ ಇದಿಷ್ಟಿರುತ್ತೆ. ಸೊ ಅದೇ ರೀತಿಯಾಗಿ ನೀವು ಡೈರೆಕ್ಟ್ ಭಾಷಾ ಪರೀಕ್ಷೆ ಅಥವಾ ಲ್ಯಾಂಗ್ವೇಜ್ ಟೆಸ್ಟ್ ಏನಿದೆ ಅಲ್ಲ ನಿಮ್ಮ ಇಂಗ್ಲಿಷ್ ಮೀಡಿಯಂ ನಲ್ಲಿ, ಅದ್ರಲ್ಲಿ ನೋಡೋದಾದ್ರೆ ನಿಮಗೆ ನೋಡಬಹುದು ಬುಕ್ಸ್ ಬಗ್ಗೆ ಒಂದು ಇದು ಕೊಟ್ಟಿದ್ದಾರೆ. ಆ ಒಂದು ಪ್ರಶ್ನೆಗಳನ್ನ ಸರಿಯಾಗಿ ನೀವು ನೋಡ್ತಾ ಹೋಗಿ. ಓಕೆ, ಬುಕ್ಸ್ ಆರ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ, ಆ ಒಂದು ಪ್ಯಾಸೇಜ್ಗೆ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 61 ಬಂದು ಉಪಯುಕ್ತವಾದ, ಆಪ್ಷನ್ ಡಿ ಸರಿಯಾದಂತ ಉತ್ತರ. ನೆಕ್ಸ್ಟ್ 62 ಬಂದು ಮಹತ್ವಪೂರ್ಣ ವಿಚಾರಗಳು, ಗುಡ್ ಐಡಿಯಾಸ್ ಅಂತ ಅಂದ್ಬಿಟ್ಟು ಗ್ರೇಟ್ ಐಡಿಯಾಸ್ ಅಂದ್ಬಿಟ್ಟು ಆಪ್ಷನ್ ಬಿ ಇದೆ. ಸೊ ಅದು ಸರಿಯಾದಂತ ಆನ್ಸರ್. ಓಕೆ, ಸೊ ಅದೇ ರೀತಿಯಾಗಿ 63 ಅನುಚಿತ ಅಂದ್ರೆ ಅನುಪಯುಕ್ತ ಅಂತ ಅರ್ಥ. ಸೊ ಇದರಲ್ಲಿ ನಿಮಗೆ ಅನುಚಿತ ಅಂದ್ರೆ ಇನ್ಕರೆಕ್ಟ್ ಅಂದ್ಬಿಟ್ಟು ಆಪ್ಷನ್ ಡಿ ಇರುತ್ತೆ. ಸೊ ಅದು ಸರಿಯಾದಂತ ಆನ್ಸರ್. ಓಕೆ, ನೆಕ್ಸ್ಟ್ 64 ಬಿ ಆಪ್ಷನ್, ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ, ಹೆಲ್ಪ್ ಅಸ್ ಇನ್ ದ ವೇರಿಯಸ್ ಫೀಲ್ಡ್ ಅಂದ್ಬಿಟ್ಟು ಆಪ್ಷನ್ ಬಿ ಇರುತ್ತೆ ಸ್ನೇಹಿತರೆ. ಅದನ್ನ ಟಿಕ್ ಮಾಡ್ಬೇಕಾಗತ್ತೆ. ಓಕೆ, ಅದು ಸರಿಯಾದಂತ ಉತ್ತರ. ನೆಕ್ಸ್ಟ್ 65 ನಾಶವಾಗು ಅಂದ್ರೆ ಕನ್ನಡದಲ್ಲಿ ಆಟೋಮೆಟಿಕ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರೆ, ಹಾಳಾಗು ಅಂತ. ಸೊ ಇದರಲ್ಲಿ ಬಂದು ಡಿಸ್ಟಿಂಗ್ರೇಟ್ ಅಂತ ಅಂದ್ಬಿಟ್ಟು ಆಪ್ಷನ್ ಎ ಇದೆ ನೋಡಿ, ಅದು ಸರಿಯಾದಂತಹ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ರೆ ರೋಬೋಟ್ ಬಗ್ಗೆ ಒಂದು ವಿಡಿಯೋ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲೂ ಕೂಡ ರೋಬೋಟ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ಅದರಲ್ಲಿ ನೀವು ನೋಡೋದಾದ್ರೆ ಕನ್ನಡದಲ್ಲಿ ನೋಡಿದ್ರೆ ಒಂದನೇ ಪ್ರಶ್ನೆಗೆ ಸಿಂಪಲ್ ಆಗಿ ಆನ್ಸರ್ ಬರುತ್ತೆ, ಆಯಾಸ ಆಗಿದೆ ಅಂದ್ರೆ ಸುಸ್ತಾಗಿದೆ ಅಂತ ಅರ್ಥ. ಸೊ ಇದರಲ್ಲಿ ನೀವು ನೋಡಿದ್ರೆ ಎಕ್ಸಾಸ್ಟೆಡ್ ಅಂತ ಅಂದ್ಬಿಟ್ಟು ಆಪ್ಷನ್ ಬಿ ಬಂದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ರೋಬೋಟ್ 67 ಬಂದು ಅವು ಯಂತ್ರಗಳು, ದೇ ಆರ್ ಮಷೀನ್ಸ್ ಅಂದ್ಬಿಟ್ಟು ಆಪ್ಷನ್ ಎ ಅನ್ನೋದು ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್ 68 ನೀವು ನೋಡೋದಾದ್ರೆ ನೋಡಿ, ಇದು 68 ಆಪ್ಷನ್ ಡಿ, ಮಕ್ಕಳ ಬೋಧನೆ ಮಾಡಲು. ಓಕೆ, ಫಾರ್ ಟೀಚಿಂಗ್ ಚಿಲ್ಡ್ರನ್ ಅಂತ ಬಂದಿದೆ. ಸೊ ಅದಕ್ಕೆ ನಾವು ರೋಬೋಟ್ ಯೂಸ್ ಮಾಡಂಗಿಲ್ಲ. ಓಕೆ, ಮೀನ್ಸ್ ನೆರವಾಗಲ್ಲ ಅದು. ಓಕೆ, ಸೊ ಇದಕ್ಕೆ ಆಪ್ಷನ್ ಡಿ ಅನ್ನೋದು ಸರಿಯಾದಂತ ಉತ್ತರ. 69 ಬಂದು ನಿಮಗೆ ಸುರಕ್ಷಿತ, ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ. ಇದರಲ್ಲಿ ಬಂದು ನಿಮಗೆ ಸೇಫ್ ಅಂದ್ಬಿಟ್ಟು ಆಪ್ಷನ್ ಇರುತ್ತೆ ನೋಡಿ ಸ್ನೇಹಿತರೆ, ಅದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ 70 ಬಂದ್ರೆ ಬಹುಪಾಲು ಅಂತ ಹೇಳಿದ್ದಾರೆ, ಮೋಸ್ಟ್ ರೋಬೋಟ್ಸ್ ಅಂತ ಹೇಳಿದ್ದಾರೆ, ಲೈಕ್ ಹ್ಯೂಮನ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಮನುಷ್ಯರಂತೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಅನ್ನೋದು ರಾಂಗ್ ಆಗುತ್ತೆ ರೋಬೋಟ್ಗೆ ಸಂಬಂಧಪಟ್ಟಂತೆ, ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದಂತಹ ಉತ್ತರ. ಓಕೆ, ನೆಕ್ಸ್ಟ್ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅಂತವರಿಗೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶನ್ ನೀವು ನೋಡೋದಾದ್ರೆ ಒಂದು ಇದ್ರ ಬಗ್ಗೆ ಬಂದಿದೆ, ಸ್ಪೈಡರ್ಸ್ ಬಗ್ಗೆ ಬಂದಿದೆ. ಓಕೆ, ಜೇಡ್ರ ಬಲೆ, ಅದ್ರ ಬಗ್ಗೆ ಒಂದು ಪ್ಯಾಸೇಜ್ ಬಂದಿದೆ. ಅದರಲ್ಲಿ ನೀವು ನೋಡೋದಾದ್ರೆ ಈ ಒಂದು ಪ್ಯಾಸೇಜ್ ಸಂಬಂಧಪಡುತ್ತಂದ್ರೆ ಜೇಡುಗಳಿಗೆ ಕೀಟವು ಮುಖ್ಯ ಎಂಬುದಕ್ಕೆ ಒಂದು ಸಣ್ಣ ಪ್ಯಾಸೇಜ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ. ಓಕೆ, ಸೊ ಅದಾದ್ಮೇಲೆ ನೀವು ನೋಡ್ಬೋದು 72 ಬಂದು ಆಪ್ಷನ್ ಸಿ ಅನ್ನೋದು ಸರಿಯಾದಂತಹ ಉತ್ತರ. 73 ಬಂದು ನಿಮಗೆ ಸಿಲುಕು, ಸೆರೆ ಸಿಕ್ಕು ಅಂದ್ರೆ ಸಿಲುಕು ಅಂದ್ಬಿಟ್ಟು 73 ಎ ಅನ್ನೋದು ಸರಿಯಾದಂತಹ ಉತ್ತರ. 74 ಸಿ ಅನ್ನೋದು ಅನುಭವ ಮುಖಾಂತರ ಬರುತ್ತೆ, ಅದು ಅಳಿಗಾಡುತ್ತೆ. ಓಕೆ, ಶೇಕ್ ಆಗುತ್ತೆ, ಅವಾಗ ಅದೊಂದು ಹುಳ ಸಿಕ್ಕಾಕೊಂಡಿದೆ ಅಂದ್ಬಿಟ್ಟು ಅದಕ್ಕೆ ಗೊತ್ತಾಗುತ್ತೆ. ಓಕೆ, ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ 75 ಬಂದು ಬೀಯಿಂಗ್ ಅಲೈವ್ ಅಂತ ಅಂದ್ಬಿಟ್ಟು ಬಂದಿರುತ್ತೆ ಸ್ನೇಹಿತರೆ ನಿಮಗೆ. ಓಕೆ, ಆಪ್ಷನ್ ಎ 70 ಎ ಅನ್ನೋದು ಸರಿಯಾದಂತಹ ಉತ್ತರ. ನಾನು ಎರಡು ಹೇಳ್ತಾ ಇದ್ದೀನಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ. ಓಕೆ, ನಾನು ಸಾಲ್ವ್ ಮಾಡಕ್ಕಾಗಿದ್ದು ಒಂದು, ಎರಡು ಮಾಡಿದ್ದೇನೆ ವಿಡಿಯೋ ಮುಖಾಂತರ, ನಿಮ್ಗೆ ಒಂದು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಸೇಮ್ ಆನ್ಸರ್ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೀವು ನೋಡೋದಾದ್ರೆ ಒಂದು ಬಂಗಾರದ ಹದ್ದು, ಗೋಲ್ಡನ್ ಈಗಲ್ ಅಂದ್ಬಿಟ್ಟು ಒಂದು ಪ್ಯಾಸೇಜ್ ಬಂದಿದೆ. ಓಕೆ, ಸೊ ನಿಮಗೆ ಎಷ್ಟನೇ ಪ್ಯಾಸೇಜ್ ಬಂದಿದೆ ನೋಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ. ಸೊ ಅದರಲ್ಲಿ ನೀವು ಆನ್ಸರ್ ಹುಡುಕ್ತಾ ಹೋದ್ರೆ ನೀವು 76ನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ ಉತ್ತರ ಗೋಲಾರ್ಧ ಅಥವಾ ಆಪ್ಷನ್ ಡಿ ನಾರ್ಥರ್ನ್ ಹೆಮಿಸ್ಫಿಯರ್ ಅಂದ್ಬಿಟ್ಟು ಇದೆ ನೋಡಿ, ಅದು ಸರಿಯಾದಂತಹ ಉತ್ತರ.
ನೆಕ್ಸ್ಟ್ ಕ್ವೆಶನ್ಗೆ ನೀವು ಆನ್ಸರ್ ನೋಡೋದಾದ್ರೆ, ಎಪ್ಪತ್ತೇಳು, ಪ್ರಶ್ನೆ ಸಂಖ್ಯೆ 77, ಡಿ ಅನ್ನೋದು ದೊಡ್ಡ ಆಕಾರದಲ್ಲಿರುತ್ತೆ. ಹೆಣ್ಣು ಹದ್ದುಗೆ ಮತ್ತೆ ಗಂಡು ಹದ್ದುಗೆ ವ್ಯತ್ಯಾಸ ನೋಡಿದ್ರೆ ಅದರಲ್ಲೇ ಕೊಟ್ಟಿದ್ದಾರೆ. ಸ್ವಲ್ಪ ಸೈಜ್ ಅಲ್ಲಿ ಲಾರ್ಜರ್ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಇರುತ್ತೆ. ನೆಕ್ಸ್ಟ್ 78 ಬಂದು ಬಯಲು ಪ್ರದೇಶ ಇರುತ್ತೆ, ಓಪನ್ ಕಂಟ್ರಿ ಅಂತ ಇದೆ. ಓಕೆ, ಸೊ ಅದು ಬರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಬಂದು ಗಂಭೀರ ಅಂದ್ರೆ ಭವ್ಯ ಅಂದ್ಬಿಟ್ಟು. ಸೊ ಇದ್ರಲ್ಲಿ ಬಂದು ಗ್ರ್ಯಾಂಡ್ ಅಂತ ಇರುತ್ತೆ ನೋಡಿ, ಮ್ಯಾಜೆಸ್ಟಿಕ್ ಅಂದ್ರೆ ಗ್ರ್ಯಾಂಡ್ ಅನ್ನುವಂಥದ್ದು. ಆಪ್ಷನ್ ಸಿ ಅನ್ನೋದು ಸರಿಯಾದಂತಹ ಉತ್ತರ. ಸೊ ಅದಾದ್ಮೇಲೆ ಮ್ಯಾಸಿವ್ಗೆ ಆಂಟನಮ್ ಅಥವಾ ನಾಟ್ ಆಂಟನಮ್ ಅಂತ ಕೇಳಿದಾರೆ. ಅಂದ್ರೆ ಸಿನೋನಮ್ ಹೇಳ್ಬೇಕಾಗತ್ತೆ ನೀವು. ವಿರುದ್ಧವಲ್ಲದ ಪದ ಅಂದ್ರೆ ಸಮಾನಾರ್ಥಕ ಪದ. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳಿಗೆ ಎಷ್ಟು ಕನ್ಫ್ಯೂಸ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಬಹಳಷ್ಟು ಬುದ್ಧಿವಂತಿಕೆ ಬೇಕಾಗುತ್ತೆ ಮಕ್ಕಳಿಗೆ ನವೋದಯ ಎಕ್ಸಾಮ್ ನ ಬರೀಲಿಕ್ಕೆ. ಓಕೆ, ಸೊ ವಿರುದ್ಧಾರ್ಥಕ ಪದವಲ್ಲ ಅಂದ್ರೆ ಸಮಾನಾರ್ಥಕ ಪದ. ಇಲ್ಲಿ ನಾಟ್ ಆಂಟನಮ್ ಅಂದ್ರೆ ಸಿನೋನಿಮ್ ವರ್ಡ್ ಯಾವ್ದು ಬರುತ್ತೆ ಅಂದ್ರೆ ಮ್ಯಾಸಿವ್ ಅಂದ್ರೆ ಬಹಳಷ್ಟು ಬೃಹತ್ವಾದಂತದ್ದು, ದೊಡ್ಡದು ಅಂತ ಅಂದ್ಬಿಟ್ಟು, ವಿಸ್ತೃತ ಅಂದ್ಬಿಟ್ಟು. ಆಪ್ಷನ್ ಬಿ ಇಂಗ್ಲಿಷ್ ನಲ್ಲಿ ವಾಸ್ಟ್ ಅಂತ ಇದೆ. ಸೊ ಅದು ಸರಿಯಾದಂತಹ ಉತ್ತರ. ಸೊ ಅದೇ ರೀತಿ ಸ್ನೇಹಿತರೆ, ಬಹುಶಃ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ನಿಮ್ಮ ಪ್ರಶ್ನೆಗಳು ಹಿಂದೆ ಮುಂದೆ ಇರುತ್ತೆ, ಯಾವ್ದಾದ್ರು ಬಂದಿರಲಿ. ಸೊ ಪ್ರಶ್ನೆಗಳು ಇವೇ ಇರುತ್ತೆ. ಪಾಸ್ ಮಾಡ್ಕೊಂಡು ಬೇಕಂದ್ರೆ ಸರಿಯಾಗಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳು ಎಷ್ಟು ಅಂಕಗಳನ್ನ ತೆಗೆದಿದ್ದಾರೆ ಅಂತಂದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಶೇಷ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಇಂದ ನೆಕ್ಸ್ಟ್ ಇಯರ್ ಇಂದ ಸಮ್ಮರ್ ಹಾಗೂ ರೆಗ್ಯುಲರ್ ಕ್ಲಾಸಸ್ ನಿಮಗೆ ಫುಲ್ ಡೇ ಇರುತ್ತೆ. ನಂತರದಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರುತ್ತೆ. ಓಕೆ, ವಸತಿ ಸಹಿತ ಮತ್ತು ರಹಿತ ಇರುತ್ತೆ ನಿಮಗೆ. ಸೊ ಹಾಗಾಗಿ ಯಾರಾದ್ರೂ ಇದ್ರೆ ಇಂಟ್ರೆಸ್ಟೆಡ್ ಇದ್ರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.